ನಮಸ್ಕಾರ. ನಮ್ಮ ಇಂದಿನ ವಿಷಯ ಜಾಣತನ ಎಂದರೇನು. ನಾವು ಹುಡುಗರಾಗಿದ್ದಾಗ ಅವನು ಬಹಳ ಶಾಣೆ ಅಂತ ಯಾರಾದರೂ ಕರೆದಾಗ ಮೆಚ್ಚುಗೆ ಮತ್ತು ಬೆರಗುಗಳಿಂದ ನಾವು ಅವರ ಹತ್ರ ತಿರುಗ್ತಾ ಇದ್ವಿ. ಶಾಣ್ಯ ಎನ್ನುವ ಪದದ ಇನ್ನೊಂದು ರೂಪವೇ ಜಾಣ. ಹಳೆಯ ತಮಿಳಿನಲ್ಲಿ ಹೆಚ್ಚು ತಿಳಿದವನನ್ನ ಸಾಣ್ಯವರು ಅಂತ ಕರೀತಾರೆ. ಜಾಣನ ವಿಶಿಷ್ಟ ಗುಣವೇ ಜಾಣತನ. ಇದು ಸಂಸ್ಕೃತದಲ್ಲಿ ಬುದ್ಧಿವಂತಿಕೆ. ಬುದ್ಧಿ ಎಂದ್ರೇನು ಅನ್ನೋದಕ್ಕೆ ನಮ್ಮ ಸಾಂಪ್ರದಾಯಿಕ ಚಿಂತನೆಗಳಲ್ಲಿ ಸ್ಪಷ್ಟ ಉತ್ತರಗಳು ಸಿಗದಿಲ್ಲವಾದರೂ ಕೂಡ ಬುದ್ಧಿಶಕ್ತಿಯಿಂದಾಗಿ ಮಾನವ ಇತರ ಪ್ರಾಣಿಗಿಂತಲೂ ಮೇಲು ಅಂತ ಭಾವಿಸಲಾಗಿದೆ. ಅಂತರಿಕ್ಷ ನೌಕೆಗಳಿಂದ ಹಿಡಿದು ಪರಮಾಣುವಿನ ಮಟ್ಟದಲ್ಲಿ ನಡೀತಾ ಇರೋದನ್ನು ತಿಳಿದು ಅದನ್ನು ತನ್ನ ಬಳಕೆಗೆ ಬೇಕಾದಂತೆ ರೂಪಿಸಿಕೊಳ್ತಕ್ಕಂಥ ಶಕ್ತಿ ಮಾನವನಿಗೆ ಅವನ ಬುದ್ಧಿವಂತಿಕೆಯಿಂದ ಜಾಣತನದಿಂದ ದಕ್ಕಿದೆ. ಹಾಗಾದ್ರೆ ಜಾಣತನ ಅಂದ್ರೆ ಏನು ಅನ್ನೋದು ತಿಳಿಯೋದಕ್ಕೆ ನಾವೀಗ ಪ್ರಯತ್ನ ಮಾಡೋಣ. ತೂಕ, ಎತ್ತರ, ಬಲ, ಚುರುಕ್ತನ ಮುಂತಾದ ದೈಹಿಕ ಸಂಗತಿಗಳಿಗಿಂತ ಜಾಣತನವನ್ನ ನಿರ್ದಿಷ್ಟವಾಗಿ ವಿವರಣೆ ಮಾಡೋದು ಕಷ್ಟ. ಯಾಕಂದ್ರೆ ಜಾಣತನ ಹಲವು ಸಂಗತಿಗಳ ಸಮ್ಮಿಶ್ರಣದ ಬೆರಕೆಯ ಫಲ. ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮೆದುಳಿನಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಪರಿಣಾಮವೇ ಜಾಣತನ. ಬದುಕಿನ ಹೋರಾಟದಲ್ಲಿ ಅಳಿದು ಹೋಗದೆ ಉಳಿದುಕೊಳ್ಳಲು ಆಹಾರ ಮತ್ತು ಆಶ್ರಯಗಳನ್ನ ಕಂಡುಕೊಳ್ಳೋದ್ರಲ್ಲಿ ಹಲವು ನಿರ್ದಿಷ್ಟ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗುತ್ತೆ. ಇದಕ್ಕಾಗಿ ಒಂದು ಪ್ರಾಣಿ ತನ್ನ ಸುತ್ತಲೂ ನಡೆಯುವ ಸಂಗತಿಗಳನ್ನ ಅವುಗಳ ಮಾಹಿತಿಯನ್ನ ಅರಿತು ಕೂಡಿಟ್ಟುಕೊಂಡು ಅವುಗಳ ಪರಿಣಾಮವನ್ನ ಅಂದಾಜು ಮಾಡಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನ ಇಲ್ಲವೇ ತಂತ್ರಗಳನ್ನ ರೂಪಿಸಿಕೊಳ್ಬೇಕಾಗುತ್ತೆ. ಇದು ಜಾಣತನದ ಆರಂಭ. ಜಾಣತನ 106 ಬಗೆಗಳಲ್ಲಿ ಹಲವಾರು ನಡವಳಿಕೆಗಳ ಮೂಲಕ ಕಾಣಿಸಿಕೊಳ್ತದೆ. ಜಾಣತನ ಎನ್ನುವುದು ವಿವಿಧ ರೀತಿಯಲ್ಲಿ ಕಲಿಯುವ ಒಂದು ಹುಟ್ಟುಗುಣ. ಅದು ಒಂದು ಬಗೆಯ ಎಚ್ಚರ ಅಂತ ಕೆಲವು ವಿಜ್ಞಾನಿಗಳು ಭಾವಿಸ್ತಾರೆ. ಇನ್ನು ಕೆಲವು ವಿಜ್ಞಾನಿಗಳು ಇಂಥ ವ್ಯಾಖ್ಯಾನವನ್ನ ಒಪ್ಪೋದಿಲ್ಲ. ಬುದ್ಧಿವಂತಿಕೆ ಅಥವಾ ಜಾಣತನವನ್ನ ಪ್ರಜ್ಞೆಯ ಜೊತೆಗೆ ಎಚ್ಚರದ ಜೊತೆಗೆ ಸೇರಿಸಿದಾಗ ಜಾಣತನ ಅಂದ್ರೆ ಏನು ಅನ್ನೋದನ್ನ ವಿವರಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿರುವ ಎಲ್ಲ ಬಗೆಯ ಪ್ರಾಣಿಗಳು, ಎಲ್ಲ ಹಂತದ ಜೀವಿಗಳು ಪ್ರಜ್ಞಾಪೂರ್ವಕವಾಗಿ ನಡ್ಕೊಳ್ಳದೇ ಇದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜಾಣತನವನ್ನ ತೋರ್ತಾರೆ. ಸಸ್ಯಗಳಲ್ಲಿ ಅಂತಹ ಜಾಣತನ ತೋರಿದ್ರೆ ನಮ್ಗೆ ನೇರವಾಗಿ ಕಂಡು ಬರೋದಿಲ್ಲ. ಆದ್ರಿಂದ ಜಾಣತನ ಅಂದ್ರೆ ಏನು ಅನ್ನೋದನ್ನ ಹಲವು ಮುಖ್ಯವಾದ ಸಂಗತಿಗಳ ಮೇಲೆ ನಾವು ವ್ಯಾಖ್ಯಾನ ಮಾಡೋದಿಕ್ಕೆ ಮಾತ್ರ ಸಾಧ್ಯ. ಇವುಗಳಲ್ಲಿ ಮೊದಲನೆಯದು ಮಾಹಿತಿಯನ್ನ ಸಂಗ್ರಹಿಸಿಡುವುದು, ಪಡೆಯುವುದು, ಅದನ್ನ ಕಾಯ್ದಿಟ್ಟುಕೊಳ್ಳುವುದು, ಅದರಿಂದ ಕಲಿಯುವುದು ಮತ್ತು ಅದನ್ನು ಮಾರ್ಪಡಿಸಿ ಬಳಸಿಕೊಳ್ಳೋದು. ಮನುಷ್ಯನಿಗೆ ಹೊರ ಪ್ರಪಂಚದ ಎಲ್ಲ ಜ್ಞಾನವು ಪಂಚೇಂದ್ರಿಯಗಳಿಂದ ಬರುತ್ತೆ. ಹೀಗಿದ್ದಾಗಲೂ ಪ್ರತಿ ಜೀವಿಯು ತನ್ನಲ್ಲಿಯೇ ಏನ್ ನಡೀತಾ ಇದೆ ಅಂತ ಸದಾ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ. ಹಸಿವು, ನೀರಡಿಕೆ ಮುಂತಾದ ದೈಹಿಕ ಮೂಲದ ಮಾಹಿತಿಗಳು ಜಾಣತನವನ್ನ ನಿರ್ದೇಶಿಸ್ತವೆ ಅಥವಾ ಜಾಣತನಕ್ಕೆ ಪ್ರೇರಣೆಯನ್ನ ಕೊಡ್ತವೆ ಅನ್ನೋದು ದೊಡ್ಡ ಚರ್ಚೆಯ ವಿಚಾರವಾಗಿ ಮಾರ್ಪಾಟಾಗಿದೆ. ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಅದನ್ನ ಮರಳಿ ಪಡೆಯೋದಕ್ಕೆ ನೆನಪಿನ ಶಕ್ತಿ ಇರಬೇಕು. ಅಂದ್ರೆ ಬೇಕಾದ ಮಾಹಿತಿಯನ್ನ ಸಂದರ್ಭದಲ್ಲಿ ತಕ್ಕಂತೆ ಹಿಂದಕ್ಕೆ ಪಡೆದು ಅದರ ಆಧಾರದ ಮೇಲೆ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಳ್ಳುವ, ಎದುರಿಸುವ ಸಾಮರ್ಥ್ಯ ಇರಬೇಕು. ನೆನಪುಗಳು ಘಟನೆ, ಜಾಗ ಮತ್ತು ಸಮಯ ಮುಂತಾದ ಸಂಗತಿಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದಿಂದ ರೂಪಿಸಿಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಈಜೋದು, ಸೈಕಲ್ ತುಳಿಯೋದು, ವಾಹನ ಚಲಾಯಿಸೋದು ಇಂತಹ ಮಾಹಿತಿಗಳ ಪಟ್ಟಿಗೆ ಸೇರ್ತವೆ. ಪುನರಾವರ್ತನೆಯಾಗುವ ನಿರ್ದಿಷ್ಟ ಫಲಿತಾಂಶವನ್ನು ಕೊಡುವ ಇಂತಹ ಕ್ರಿಯೆಗಳನ್ನು ಮಾಡಲು ಜಾಣತನ ಬೇಕಾಗುತ್ತೆ. ಇಂತಹ ಪುನರಾವರ್ತಿತ ಕ್ರಿಯೆಗಳಿಂದ ಕೆಲವೊಮ್ಮೆ ಅತಿ ಪೆದ್ದ ಪ್ರಾಣಿಗಳು ಕೂಡ ಚಕಿತಗೊಳಿಸುವಂತಹ ಜಾಣ ಕೆಲಸಗಳನ್ನ ಮಾಡಬಹುದು. ಇರುವೆ, ಜೇನುನೊಣಗಳು ಇಂತಹ ನಡವಳಿಕೆಯನ್ನು ತೋರಿಸಿರೋದು ವೈಜ್ಞಾನಿಕ ಸಂಶೋಧನೆಗಳಿಂದ ಗೊತ್ತಾಗಿದೆ. ಪ್ರಾಣಿಗಳ ಗಾತ್ರ, ಜೈವಿಕ ಸಂಕೀರ್ಣತೆ ಹೆಚ್ಚಿದಂತೆ ಅವು ಪರಿಗಣಿಸಬೇಕಾದಂತಹ ಸಮಸ್ಯೆಗಳು ಕೂಡ ಹೆಚ್ಚುತ್ತವೆ. ಇವುಗಳಿಗೆ ಪರಿಹಾರ ಹುಡುಕೋದಕ್ಕೆ ವಿವಿಧ ಬಗೆಯ ಸಂಬಂಧಗಳನ್ನ, ತಂತ್ರಗಳನ್ನ ಅವು ರೂಪಿಸಿಕೊಳ್ತವೆ. ಇದು ಒಂದು ಬಗೆಯ ಜಾಣತನದ ಗ್ರಂಥಾಲಯದಂತೆ ವರ್ತಿಸ್ತದೆ. ರಕುಲ್ ಪ್ರಾಣಿಗಳು ಮನೆಯೊಳಗಿಟ್ಟ ಆಹಾರವನ್ನು ಪಡೆಯೋದಕ್ಕೆ, ಸನ್ನಿವೇಶಗಳಿಗೆ ತಕ್ಕಂತೆ ಮನೆಯ ಒಳಕ್ಕೆ ಬರುವ ನಾನಾ ರೀತಿಯ ದಾರಿಗಳನ್ನ ಹುಡುಕೊಳ್ಳೋದಕ್ಕೆ, ಬಾಗಿಲು ಚಿಲುಕುಗಳನ್ನು ತೆಗೆಯೋದಕ್ಕೆ ಹೊಸ ಹೊಸ ತಂತ್ರಗಳನ್ನ ಹೇಗೆ ಕಲಿತು ಅನ್ನೋದನ್ನ ವೈಜ್ಞಾನಿಕ ಸಂಶೋಧನೆಗಳು ತೋರಿಸ್ಕೊಟ್ಟಿದ್ದಾವೆ. ಹಿಂದಿನ ಮಾಹಿತಿಯನ್ನು ಕಾಪಾಡಿಕೊಂಡು ಅದನ್ನ ನೆನಪಿಗೆ ತಂದುಕೊಂಡು ಹೊಸ ಸಮಸ್ಯೆಯ ಪರಿಹಾರಕ್ಕಾಗಿ ಬಳಸ್ತಕ್ಕಂಥದ್ದು ಜಾಣತನದ ಇನ್ನೊಂದು ಮುಖ್ಯವಾದಂತಹ ಲಕ್ಷಣ. ಸೃಜನಶೀಲತೆ ಅಂದ್ರೆ ಹೊರಗಿನ ಸಂಬಂಧವಿಲ್ಲದಂತೆ ಕಾಣ್ತಕ್ಕಂಥ ಸಂಗತಿಗಳ ಮಧ್ಯೆ ಸಂಬಂಧಗಳನ್ನ ಕಲ್ಪಿಸಿ ಜೋಡಿಸಿ ಬಳಸ್ಕೊಳ್ತಕ್ಕಂಥದ್ದು. ಸಸ್ತನಿಗಳು ಹಾಗೆಯೇ ಮುಂದುವರೆದ ವಾನರ ಜೀವಿಗಳು ಮೀನು ಹಿಡಿಯೋದಕ್ಕೆ ಮರದ ಪೊಟರಿಯೊಳಗೆ ಇರ್ತಕ್ಕಂಥ ಗೆದ್ಲನೆ ಹಿಡಿಯೋದಕ್ಕೆ ಕಟ್ಟಿಗೆಗಳನ್ನ, ರೆಂಬೆಗಳನ್ನ ಬಳಸ್ತವೆ. ಕೆಲವು ಆಕ್ಟೋಪಸ್ಗಳು ತಮ್ಮ ಸುತ್ತ ತೆಂಗಿನ ಚಿಪ್ಪನ್ನು ಮುಚ್ಚಿಕೊಂಡು ಅವುಗಳ ಹಿಂದೆ ಅಡಗಿಕೊಂಡು ಹಗೆಗಳಿಂದ ಪಾರಾಗ್ತವೆ. ಇವು ಎಲ್ಲವೂ ಜಾಣತನದ ಸೃಜನಶೀಲತೆಯ ಗುರುತುಗಳು. ನಂತರ ಬಳಕೆಗಾಗಿ ಕೋಲು ಮುಂತಾದ ವಸ್ತು ಮತ್ತು ಪರಿಕರಗಳನ್ನ ಕಾಪಾಡಿಕೊಳ್ಳೋದು, ಬಚ್ಚಿಟ್ಕೊಳ್ಳೋದು,
ಇನ್ನೂ ಮುಂದುವರೆದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಮಾರ್ಗ ಆಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ಯೋಜನೆ ಅಂತ ನಾವು ಕರಿಬಹುದು. ಯೋಜನೆ ಅಂದ್ರೆ ನಿರ್ದಿಷ್ಟವಾದ ಗುರಿ ತಲುಪೋದಕ್ಕೆ ಮತ್ತು ಫಲ ಪಡೆಯೋದಕ್ಕೆ ನಡೆಸಬೇಕಾದಂತಹ ಚಟುವಟಿಕೆಗಳು ಮತ್ತು ಆ ಚಟುವಟಿಕೆಗಳಿಗೆ ನೆರವಾಗ್ತಕ್ಕಂಥ ಉಪಕರಣ ಮತ್ತು ಪರಿಕರಗಳನ್ನ ಜೋಡಿಸ್ಕೊಳ್ತಕ್ಕಂಥದ್ದು. ಅನಿರೀಕ್ಷಿತವಾದ ಬೆಳವಣಿಗೆಗಳು ಸನ್ನಿವೇಶಗಳು ಎದುರಾದಾಗ ಅವುಗಳಿಗೆ ಪರಿಹಾರವಾಗಿ ಹೊಸ ದಾರಿಗಳನ್ನು ಹುಡುಕ್ತಕ್ಕಂಥದ್ದು ಯೋಜನೆಯ ಒಂದು ಬಹುಮುಖ್ಯ ಅಂಗವಾಗಿರುತ್ತೆ. ನಂತರ ತಿನ್ನೋದಕ್ಕಾಗಿ ಆಹಾರವನ್ನು ಬಚ್ಚಿಟ್ಕೊಳ್ತಕ್ಕಂಥದ್ದು ಜಾಣತನ ಗುರುತುಗಳಲ್ಲಿ ಒಂದು. ಅಳಿಲುಗಳಲ್ಲಿ ಇದೊಂದು ಗುಟ್ಟು ಗುಣವಾಗಿ ಬಂದಿದೆ. ಅಳಿಲು ತನ್ನ ವಸ್ತುವನ್ನು ಎಲ್ಲಿ ಅಡಗಿಸಿಡಬೇಕು, ಹೇಗೆ ಅಡಗಿಸಿಡಬೇಕು ಅನ್ನೋದನ್ನ ಸನ್ನಿವೇಶವನ್ನು ನೋಡಿ ನಿರ್ಧಾರ ಮಾಡುತ್ತೆ. ಹಾಳಾದ ಕೆಟ್ಟು ಹೋಗತಕ್ಕಂಥ ಹಣ್ಣುಗಳನ್ನ ಮೊದಲು ತಿಂದು ಮುಗಿಸುವ ಅಳಿಲುಗಳು ಕಾಯಿಯನ್ನ ಪ್ರತ್ಯೇಕ ಗೂಟಿನಲ್ಲಿ ಬದಿಗಿರಿಸಿಕೊಳ್ತವೆ. ಅವು ಚಿಕ್ಕದಾದ ಬಿಲುಗಳನ್ನು ತೋಡಿ ಅವುಗಳಲ್ಲಿ ಹಣ್ಣುಗಳನ್ನ ಕಾಯಿಗಳನ್ನ ಬಚ್ಚಿಡುವಂತೆ ನಟನೆ ಮಾಡ್ತವೆ. ಆದ್ರೆ ನಿಜವಾಗಿ ಅವುಗಳನ್ನ ಬಚ್ಚಿಟ್ಟ ಜಾಗವೇ ಬೇರೆಯಾಗಿರುತ್ತೆ. ಇಲ್ಲಿ ಬೇರೆಯ ಪ್ರಾಣಿಗಳು ತನ್ನ ಸಂಪತ್ತನ್ನು ಕದಿಯಬಹುದು ಎನ್ನುವ ಮುಂದಾಲೋಚನೆ ಮತ್ತು ಅದನ್ನು ತಪ್ಪಿಸುವ ತಂತ್ರ ಎರಡು ಸೇರಿರ್ತವೆ. ಇದು ಜಾಣತನದ ಇನ್ನೊಂದು ಮಜಲು. ಸಮಸ್ಯೆ ಹೆಚ್ಚು ಜಟಿಲವಾದಂತೆ ಹೆಚ್ಚು ಸಂಕೀರ್ಣವಾದ ಉಪಕರಣಗಳು ಮತ್ತು ಪರಿಹಾರ ಮಾರ್ಗಗಳು ಬೇಕಾಗ್ತವೆ. ಈ ಪರಿಹಾರ ಮಾರ್ಗಗಳು ಸಾಧ್ಯತೆಗಳು ಹಲವು ಬಗೆಯ ಸಂಯೋಜನೆಗಳಲ್ಲಿ ಇರ್ತವೆ. ಸಂಕೀರ್ಣ ಸಮಸ್ಯೆಗಳು ಎದುರಾದಾಗಲೂ ಕೂಡ ಪ್ರತಿಯೊಂದು ಪ್ರಾಣಿ ಆ ಸಮಸ್ಯೆಯನ್ನ ಇತರ ಸಮಸ್ಯೆಗಿಂತ ಪ್ರತ್ಯೇಕವಾಗಿ ಬೇರೆಯಾಗಿ ಪರಿಗಣಿಸುತ್ತೆ. ಕುರಿಗಳಂತಹ ಪ್ರಾಣಿಗಳು ಇಂತಹ ಯಾವ ತಂತ್ರಗಳನ್ನು ಯೋಜನೆಗಳನ್ನು ಬಳಸಿಕೊಳ್ಳೋದಿಲ್ಲ. ಯಾಕಂದ್ರೆ ಅವು ಸಾಮೂಹಿಕವಾಗಿ ಬದುಕ್ತವೆ. ಅವುಗಳಲ್ಲಿ ಸಾಮೂಹಿಕ ಸಂವಹನ ಕೌಶಲ್ಯಗಳು ಮುಖ್ಯವಾಗಿರ್ತವೆ. ಇವೆಲ್ಲವೂ ಪ್ರಾಣಿಗಳಲ್ಲಿರ್ತಕ್ಕಂಥ ಜಾಣತನದ ವಿವಿಧ ಲಕ್ಷಣಗಳು ಮತ್ತು ಬಗೆಗಳು. ಮನುಷ್ಯರು ಇವೆಲ್ಲವುಗಳಿಗಿಂತಲೂ ಮಿಗಿಲಾದಂತಹ ಸಾಮೂಹಿಕ ಮಜಲಿನಲ್ಲಿ ಜಾಣತನವನ್ನು ಹೊಂದಿದ್ದಾರೆ. ಅದನ್ನ ಸಂಸ್ಕೃತಿ ಅಥವಾ ನಾಗರಿಕತೆ ಅಂತ ನಾವು ಕರಿಬಹುದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ರಾಕೆಟ್ ಆಗಲಿ ಅಥವಾ ಸಂಕೀರ್ಣವಾದಂತಹ ಯಾವುದೇ ಒಂದು ಯಂತ್ರವನ್ನಾಗಲಿ ಅಥವಾ ಯೋಜನೆಯನ್ನಾಗ್ಲಿ ಅಣೆಕಟ್ಟೆಯನ್ನಾಗ್ಲಿ ಕಟ್ಟಲಾರರು. ಆದ್ರೆ ಮನುಷ್ಯರು ನೂರಾರು ಜನರಲ್ಲಿರುವ ಬೇರೆ ಬೇರೆ ಬಗೆಯ ಬುದ್ಧಿವಂತಿಯನ್ನು ಒಗ್ಗೂಡಿಸಿ ಅದನ್ನು ಒಂದು ಸಮಗ್ರ ರೂಪಕ್ಕೆ ತಂದು ಯೋಜನೆ ಮಾಡಿ ವ್ಯಕ್ತಿಗೆ ಅಸಾಧ್ಯ ಅನಿಸ್ತಕ್ಕಂಥ ಸಾಧನೆಗಳನ್ನ ಸಾಮೂಹಿಕವಾಗಿ ಮಾಡಬಲ್ಲರು. ಆದ್ರಿಂದಲೇ ಮನುಷ್ಯನ ಈ ಜಾಣತನ ಈ ಭೂಮಿಯನ್ನು ಬದಲಾಯಿಸಿದೆ. ಬೇರೆ ಯಾವ ಪ್ರಾಣಿಯಲ್ಲೂ ಆಧುನಿಕತೆ ಅಂತಕ್ಕಂಥದ್ದು ಇಲ್ಲದೆ ಇದ್ರೂ ಕೂಡ ಮನುಷ್ಯನಲ್ಲಿ ಮಾತ್ರ ಅದು ಪ್ರತಿ ಕ್ಷಣವೂ ಬದಲಾಗ್ತಾ ಆಧುನಿಕವಾಗ್ತಾ ಇರುತ್ತೆ. ಇದೇ ಮನುಷ್ಯನನ್ನ ಅನನ್ಯ ಬುದ್ಧಿವಂತ ಜೀವಿಯಾಗಿ ಮಾರ್ಪಡಿಸಿದೆ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮಾಹಿತಿ ಸಂಗ್ರಹ, ಮಾಹಿತಿಯನ್ನ ಕಾಪಾಡಿಕೊಳ್ತಕ್ಕಂಥದ್ದು, ನೆನಪಿನ ಮೂಲಕ ಮಾಹಿತಿಯನ್ನು ಪಡೆಯೋದು, ಮಾಹಿತಿಯಿಂದ ಕಲಿಯುವುದು, ಮಾಹಿತಿಯಿಂದ ಜ್ಞಾನದ ಆಕರಣಗಳನ್ನ ರಚಿಸಿಕೊಳ್ಳೋದು, ಆ ಜ್ಞಾನವನ್ನು ಬೇಕಾದಾಗ ಬಳಸಿಕೊಳ್ಳೋದು, ಹೊರಗೆ ಕಾಣದಿರುವ ಸಂಬಂಧಗಳನ್ನು ನೀವು ರೀತಿಯಲ್ಲಿ ಕಂಡುಕೊಳ್ತಕ್ಕಂಥದ್ದು, ಹೊರಗಿನ ಸಲಕರಣೆಗಳನ್ನು ಬಳಸಿಕೊಳ್ಳೋದು, ಈಗ ಮತ್ತು ಮುಂದೆ ಬೇಕಾದ ಫಲಗಳನ್ನು ಪಡೆಯೋದಕ್ಕೆ ಯೋಜನೆ ಮಾಡೋದು, ಸಾಮೂಹಿಕವಾಗಿ ವೈಯಕ್ತಿಕ ಜಾಣತನವನ್ನ ಒಗ್ಗೂಡಿಸಿ ದೊಡ್ಡ ಪ್ರಮಾಣದ ಕೃತಕ ಸಾಧನೆಗಳನ್ನು ನಿರ್ಮಿಸೋದು, ಹಾಡೋದು, ಕಲೆ, ಸಾಹಿತ್ಯ, ವ್ಯಾಪಾರ, ವಹಿವಾಟು ಮುಂತಾದವುಗಳನ್ನ ನಿರ್ಮಿಸಿಕೊಳ್ಳೋದು ಜಾಣತನದ ಸ್ವರೂಪಗಳನ್ನ ನಿರ್ದೇಶಿಸುತ್ತವೆ. ಇವೆಲ್ಲ ಸಾಧ್ಯತೆಗಳನ್ನು ಹೊಂದಿರೋದ್ರಿಂದಲೇ ಮನುಷ್ಯ ಅತ್ಯಂತ ಜಾಣ ಪ್ರಾಣಿಯಾಗಿದ್ದಾನೆ. ಜಗತ್ತನ್ನು ಆಳ್ತಾ ಅಂತರಿಕ್ಷಕ್ಕೆ ಹರುವ ಹುಮ್ಮಚ್ಚಿನಲ್ಲಿ ಇದ್ದಾನೆ. ಈಗ ನಾವು ಜಾಣತನದ ಬಗ್ಗೆ ತಿಳಿದ್ವಿ. ಮುಂದಿನ ವಿಡಿಯೋದಲ್ಲಿ ಮನಸ್ಸು ಮತ್ತು ಜಾಣತನ ಇವೆರಡರ ನಡುವಿನ ಸಂಬಂಧವನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.